ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಒಂದು ಬ್ರಿಲಿಯಂಟ್ ಆಗಿರೋಂಥ ಒಂದು ಸಿಂಪಲ್ ಒಂದು ಸ್ಟ್ರಾಟಜಿ, ನಿಮ್ಮ ಒಂದು ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡುವಂತ ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಈ ಒಂದು ಟೈಟಲ್ ಕೊಡುವಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ಟೈಟಲ್ ಕೊಡುವಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ನಾಲೆಡ್ಜ್ ಶೇರ್ ಮಾಡ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ತೀನಿ, ನಿಮ್ಮ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಅದೇನಾದ್ರೂ ಒಂದು ಸ್ಟ್ರಾಟಜಿ ಕೊಟ್ಬಿಟ್ಟು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅನ್ನೋ ಒಂದು ಒಂದು ಅಂದ್ರೆ ಒಂದು ದೊಡ್ಡ ಅಮೌಂಟ್ ನ ಇಟ್ಟು ಇದರಿಂದ ನೀವು ಇಷ್ಟ ಹಣ ಮಾಡ್ಬೋದು, ಇಷ್ಟ ಹಣ ಮಾಡ್ಬೋದು ಅಂತ ಒಂದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ರೆ ಸುಮಾರು ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಬಿಕಾಸ್ ಈ ರೀತಿ ಆಗಿರುವಂತ ಸಿಚುವೇಶನ್ಸ್ಗೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದೀನಿ, ಜನರ ಒಂದು ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಅಂತ. ಅದ್ರ ಜೊತೆಗೆ ಕನ್ನಡದಲ್ಲಿ ತುಂಬಾ ಕಡಿಮೆ ಒಂದು ಚಾನೆಲ್ಸ್ ಇದೆ, ಅದ್ರ ಜೊತೆಗೆ ತುಂಬಾ ಜನ ಏನಂದ್ರೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸಬೇಕಾಗಿರುವಂತ ಸಿಚುವೇಶನ್ಸ್ ಅಲ್ಲಿ ನೀವು ಅದೇ ರೀತಿ ಹಿಂದಿ ಚಾನಲ್, ಇಂಗ್ಲಿಷ್ ಚಾನಲ್, ಅಥವಾ ಬೇರೆ ತಮಿಳ್, ತೆಲುಗು ಈ ರೀತಿ ಚಾನಲ್ಗಳಿಗೆ ಹೋದ್ರೆ ಸುಮಾರು ಸ್ಟ್ರಾಟಜಿಗಳನ್ನ, ಒಂದು ಸಿಂಪಲ್ ಸ್ಟ್ರಾಟಜಿಗಳನ್ನ ಲಕ್ಷಾಂತರ ರೂಪಾಯಿಗೆ ಮಾಡ್ತಿದ್ದಾರೆ ಅನ್ನೋ ಒಂದು ರಿಯಾಲಿಟಿ ನೀವು ತಿಳ್ಕೊಬೇಕು ಸ್ನೇಹಿತರೆ. ಸೊ ಈ ಒಂದು ರಿಯಾಲಿಟಿನ ಹೇಳಿದ್ಮೇಲೆ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ಏನಂತ ಶೇರ್ ಮಾಡ್ಬಿಡ್ತೀನಿ. ನೆನ್ಪಿಟ್ಕೊಳ್ಳಿ, ಈ ರೀತಿ ಒಂದು ಸ್ಟ್ರಾಟಜಿ ಶೇರ್ ಮಾಡಿದ್ರೆ ನೀವು ಅದಕ್ಕೆ ನನಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅದೇ ನನಗೆ ಒಂದು ಬೂಸ್ಟ್ ಅಂತ ಹೇಳ್ತಾ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ರೆಫರೆನ್ಸಸ್ ಪರ್ಪಸ್ಗೆ ಮಾತ್ರ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಏನ್ ಶೇರ್ ಮಾಡ್ತಾ ಇದೀನಿ, ಇದನ್ನ ನೀವು ಸಹ ಸ್ವಲ್ಪ ಟೈಮ್ ತಗೊಂಡು ಬ್ಯಾಕ್ ಟೆಸ್ಟಿಂಗ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ನಿಮ್ಮ ಒಂದು ಪ್ರಾಫಿಟ್ ಲಾಸ್ ಯಾವ್ದಾದ್ರು ಅದು ನಿಮಗೆ ನೀವೇ ಜವಾಬ್ದಾರರು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ನಮ್ಮ ಒಂದು ಕ್ಯಾಶ್ ಸ್ಟ್ಯಾಂಡ್ ಚಾನಲ್ ಅಥವಾ ನಾನು ಜವಾಬ್ದಾರರು ಅಲ್ಲ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿನ ಒಂದು ರೂಲ್ಸ್ ಸಹ ಹೇಳ್ಬಿಡ್ತೀನಿ. ಈ ಒಂದು ಸ್ಟ್ರಾಟಜಿ ನೀವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು. ಓಕೆ, ಸೊ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಹ ಹೇಳ್ಬಿಡ್ತೀನಿ. ಸೊ ಅದ್ರ ಜೊತೆಗೆ ಇದನ್ನ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೈ ಮಾಡ್ಬೋದಾ, ಫಿನ್ ನಿಫ್ಟಿಯಲ್ಲಿ ಟ್ರೈ ಮಾಡ್ಬೋದಾ, ಸೆನ್ಸೆಕ್ಸ್ ಅಲ್ಲಿ ಟ್ರೈ ಮಾಡ್ಬೋದಾ ಅಂದ್ರೆ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಿ ನೋಡ್ಬೋದು. ಬಿಕಾಸ್ ಸೆನ್ಸೆಕ್ಸ್ ಈಗ ಜಸ್ಟ್ ಬಂದಿರೋದ್ರಿಂದ ನಿಮ್ಗೆ ಅಷ್ಟೊಂದು ಅಕ್ಯುರಸಿ ಎಷ್ಟು ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಬಟ್ ನಿಮ್ಗೆ ಏನಾದ್ರು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಅದ್ರ ಜೊತೆಗೆ ಮಿಡ್ ಕ್ಯಾಪ್ ಅಲ್ಲಿ ಇಂಟ್ರೆಸ್ಟ್ ಇರ್ತಂದ್ರೆ ಅಲ್ಲೂ ಸಹ ನೀವು ಸ್ವಲ್ಪ ಟೈಮ್ ತಗೊಂಡು ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಬಿಕಾಸ್ ಈ ಒಂದು ಸ್ಟ್ರಾಟಜಿ ನಿಮ್ಗೆ ಏನ್ ಶೇರ್ ಮಾಡಿದಾಗ ಇದು ಸಹ ನಾನು 2.5 ವರ್ಷದ ಒಂದು ಬ್ಯಾಕ್ ಟೆಸ್ಟಿಂಗ್ ಮಾಡಿ, ತುಂಬಾ ಮ್ಯಾನ್ಯುವಲ್ ರಿಸರ್ಚ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾನು 2 ದಿವಸ ಟೈಮ್ ತಗೊಂಡಿದ್ದೆ ಕಂಪ್ಲೀಟ್ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿ ಈ ಒಂದು ವಿಡಿಯೋ ಮಾಡೋ ಪರ್ಪಸ್ಗೋಸ್ಕರ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿನ ನೀವು ರಿಗರಸ್ ಆಗಿ ಫಾಲೋ ಮಾಡಿ. ಬಿಕಾಸ್ ಅದಕ್ಕೆ ನಾನು ಟೈಟಲ್ ಸಹ ಆಡಿ ಕೊಟ್ಟಿದ್ದೀನಿ, ಕನ್ಸಿಸ್ಟೆಂಟ್ ರಿಟರ್ನ್ಗೋಸ್ಕರ ನೀವು ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ಬೇಕು. ಅದನ್ನ ಬಿಟ್ಟು ಇವತ್ತು ಫಾಲೋ ಮಾಡಿ ಒಂದು ಲಾಸ್ ಬಂತು ಬಿಟ್ಬಿಡು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ಟ್ರಾಟಜಿ. ಓಕೆ, ಸೊ ಆಲ್ರೆಡಿ ಹೇಳ್ದಂಗೆ ಇವತ್ತು ಎಕ್ಸಾಂಪಲ್ ಸೋಮವಾರ ಅಂತ ಅನ್ಕೊಳ್ಳಿ. ಸೊ ಸೋಮವಾರ ನೀವು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ 3:25 PM ಗೆ ಎಂಟರ್ ಆಗ್ತೀರಾ. ಓಕೆ, ಸೊ ಅದ್ರ ಜೊತೆಗೆ ಎಕ್ಸಿಟ್ ಯಾವಾಗ ಆಗ್ತೀರಾ, ನೆಕ್ಸ್ಟ್ ದಿವಸ ಬೆಳಗ್ಗೆ 9 ಕಾಲಿಗೆ ನೀವು ಎಕ್ಸಿಟ್ ಆಗ್ತೀರಾ. ಪ್ರಾಫಿಟ್ ಆರ್ ಲಾಸ್ ಡಸಂಟ್ ಮ್ಯಾಟರ್. ಇದು ನಮ್ಮ ಸ್ಟ್ರಾಟಜಿ ವೆರಿ ವೆರಿ ಮೈನ್ ರೂಲ್ಸ್. ಓಕೆ, ಸೊ ಅದ್ರ ಜೊತೆಗೆ ರೂಲ್ಸ್ ಜೊತೆ ಅದನ್ನ ಡಿಸಿಪ್ಲಿನ್ ಅಂತ ಸಹ ನಾವು ಕರಿಬಹುದು. ಓಕೆ, ಸೊ ಅದ್ರ ಜೊತೆಗೆ ನೀವೇನಾದ್ರು ಸ್ಕ್ರೀನ್ ಟೈಮ್ ಕೊಡೋಕ್ಕಾಗೋದಿಲ್ಲ, ಚಾರ್ಟ್ ಅಪ್ ಹೋಗ್ತಿದೆ, ಡೌನ್ ಹೋಗ್ತಿದೆ, ಯಾವುದೇ ರೀತಿ ತಲೆ ಕಟ್ಕೊಂಡು ಹೋಗ್ಬೇಡಿ. ತುಂಬಾ ಸಿಂಪಲ್ ಒಂದು ರೂಲ್ಸ್ ಇರೋದ್ರಿಂದ ಈ ರೂಲ್ಸ್ ನ ಫಾಲೋ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಹಣನ ಮಾಡ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಒಂದು ಎಂಟ್ರಿ ರೂಲ್ಸ್ ಏನಂತ ಹೇಳಿದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಇವತ್ತಿನ ಮಾರ್ಕೆಟ್ ಓಪನಿಂಗ್ ಕಂಪೇರ್ ಮಾಡಿದ್ರೆ ಕ್ಲೋಸಿಂಗು ಹೈ ಅನ್ನುವ ಒಂದು ಪಾಯಿಂಟ್ ನೀವು ಐಡೆಂಟಿಫೈ ಮಾಡಬೇಕು. ಎಕ್ಸಾಂಪಲ್ ಅನ್ಕೊಳ್ಳಿ, ಮನುಷ್ಯ ಪೆನ್ ತಗೊಂಡ್ಬಿಡ್ತೀನಿ, ಸೊ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಓಪನಿಂಗ್ ಮಾರ್ಕೆಟ್ ಬಂದು 100 ರೂಪೀಸ್ ಓಪನ್ ಆಗಿತ್ತು ಅಂತ ಅನ್ಕೊಳ್ಳಿ. ಓಕೆ, ಸೊ ಕ್ಲೋಸಿಂಗ್ ಬಂದು 103 ಅಂತ ಅನ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಇದು ಓಪನಿಂಗ್ ಗಿಂತ ಕ್ಲೋಸ್ ಜಾಸ್ತಿ ಇದೆ ಅಲ್ವಾ. ಸೊ ಈ ಒಂದು ಟೈಮಲ್ಲಿ ನೀವು ಫ್ಯೂಚರ್ಸ್ ನ ಬೈ ಮಾಡಬೇಕು. ಓಪನಿಂಗ್ ಗಿಂತ ಕ್ಲೋಸಿಂಗ್ ಕಡಿಮೆ ಇತ್ತು, ಕ್ಲೋಸಿಂಗ್ ಎಕ್ಸಾಂಪಲ್ ಒಂದು 97 ಅಥವಾ 95 ಏನೊಂದು ಎಕ್ಸಾಂಪಲ್ ಅನ್ಕೊಳ್ಳಿ. ಸೊ 95 ಇತ್ತು ಅಂತ ಅನ್ಕೊಳ್ಳಿ, ಈ ಟೈಮಲ್ಲಿ ನೀವು ಸೆಲ್ ಮಾಡ್ತೀರಾ. ಸೆಲ್ ಮಾಡಿ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಕ್ಲೋಸ್ ಮಾಡ್ತೀರಾ ಅಥವಾ ಬೈ ಬ್ಯಾಕ್ ಮಾಡ್ತೀರಾ. ಓಕೆ, ಈ ಒಂದು ಪಾಯಿಂಟ್. ಅದ್ರ ಜೊತೆಗೆ ಸತೀಶ್ ಅವರೇ, ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ತುಂಬಾ ರಿಸ್ಕ್ ಅಂತೀರಾ. ಇವತ್ತು ನೋಡ್ರಿ, ಈ ಒಂದು ಸ್ಟ್ರಾಟಜಿ ಮುಖಾಂತರ ಫ್ಯೂಚರ್ಸ್ ಅಲ್ಲಿ ನೀವು ಒಂದು ಸಜೆಷನ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನೀವು ಪಿಕ್ ಮಾಡಿದ್ಮೇಲೆ ಅದರದೇ ಆದಂತ ಒಂದು ರಿಸ್ಕ್ ಗಳು ಇದ್ದೇ ಇರುತ್ತೆ. ಈ ಒಂದು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದು ಸಹ ಅದರದೇ ಆದಂತ ಒಂದು ರಿಸ್ಕ್ ಇದೆ. ಅದಕ್ಕೋಸ್ಕರ ಆ ಒಂದು ರಿಸ್ಕ್ ತಗೊಳ್ಳೋಂತ ಒಂದು ಕೆಪಾಬಿಲಿಟಿ ನಿಮ್ಗೆ ಇತ್ತು ಅಂದ್ರೆ ಸಹ ಇದ್ರೆ ಮಾತ್ರ ಈ ಒಂದು ಸ್ಟ್ರಾಟಜಿನ ನೀವು ಟ್ರೇಡ್ ಮಾಡ್ಬೋದು ಫ್ಯೂಚರ್ಸ್ ಅಲ್ಲಿ. ಇಲ್ಲ ಸತೀಶ್ ಅವರೇ, ಈ ಒಂದು ಸ್ಟ್ರಾಟಜಿ ಚೆನ್ನಾಗಿದೆ, ನಾವು ಆಪ್ಷನ್ಸ್ ಟ್ರೇಡ್ ಮಾಡ್ಬೋದು ಅಂದ್ರೆ 100% ಮಾಡ್ಬೋದು. ಸೊ ಇದೇ ಒಂದು ಕಾನ್ಸೆಪ್ಟ್ ನ ನೀವೇನಾದ್ರೂ ಫಾಲೋ ಮಾಡ್ಬೇಕಂದ್ರೆ ಆಪ್ಷನ್ಸ್ ಅಲ್ಲಿ ಅರ್ಧ ಮನಿನ ನೀವು ಬೈ ಮಾಡ್ಬೇಕಾಗುತ್ತೆ, ಅಥವಾ ಅರ್ಧ ಮನಿನ ಸೆಲ್ ಈಸ್ ನಥಿಂಗ್ ಬಟ್ ನಿಮ್ಮ ಫ್ಯೂಚರ್ಸ್ಗೆ ಈಕ್ವಲೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಅನ್ಲಿಮಿಟೆಡ್ ಲಾಸ್ ಇರುತ್ತೆ. ಸೊ ನೀವೇನ ಬೈ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಕೇಸಲ್ಲಿ ನಾವು ಬುಲ್ಲಿಶ್ ವ್ಯೂ ಇದೆ. ಓಕೆ, ಸೊ ಬುಲ್ಲಿಶ್ ವ್ಯೂ ಇದ್ರೆ ಏನರ್ಥ, ನೀವು ಸಿ ನ ಬೈ ಮಾಡಬೇಕು.
ಇದನ್ನ ನೀವು ಮಾಡಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟ್ರಾಟಜಿನ ಸ್ವಲ್ಪ ಒಂದು ಫೈನ್ ಟ್ಯೂನ್ ಮಾಡ್ಕೊಂಡು ನೀವು ಫೈನಲೈಸೇಷನ್ ಮಾಡ್ಕೊಂಡು ಇದನ್ನ ಬೇಸ್ ಆಗಿ ಇಟ್ಕೊಂಡು. ಓಕೆ, ಇದು ಯಾರಾಗ ಡೌಟ್ ಇತ್ತು ಆಪ್ಷನ್ಸ್ ಟ್ರೇಡ್ ಮಾಡ್ಬೇಕು ಅಂದ್ರೆ, ಇಲ್ಲ ಅಡ್ವಾನ್ಸ್ ಆಪ್ಷನ್ ಟ್ರೇಡಿಂಗ್ ಏನಾದ್ರು ಟ್ರೈನಿಂಗ್ ಏನಾದ್ರು ಬೇಕಿತ್ತು ಅದ್ರಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ನಂಬರ್ ಏನ್ ಕೊಟ್ಟಿದ್ದೀನಿ ಈ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಯಿಂಟ್. ಇದೇ ಒಂದು ಫ್ಯೂಚರ್ಸ್ ಅಲ್ಲಿ ನೀವೇನು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾರೆ ಇದನ್ನೇ ನಾವು ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಅಥವಾ ಮಿಡ್ ಕ್ಯಾಪ್ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಬೋದು, ಇನ್ಕ್ಲೂಡಿಂಗ್ ಸೆನ್ಸೆಕ್ಸ್, ಅದ್ರ ಜೊತೆಗೆ ಬ್ಯಾಂಕ್ ಎಕ್ಸ್. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಸ್ನೇಹಿತರೆ ನೀವು ಯಾವುದೇ ಒಂದು ಟೈಮಲ್ಲಿ ಸ್ಟಾಪ್ ಲಾಸ್ ಇಡೋದಿಲ್ಲ. ಬಿಕಾಸ್ ಇದು ಒಂದು BTC ST BT ಒಂದು ಟ್ರೇಡ್ ಆಗಿರೋದ್ರಿಂದ ಯಾವುದೇ ರೀತಿ ಸ್ಟಾಪ್ ಲಾಸ್ ಇಡೋಕೆ ಆಗೋದಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿ ಹೆಡ್ಜಸ್ ನಾವು ತಗೊಂತಿಲ್ಲ. ಬಿಕಾಸ್ ಹೆಡ್ಜಸ್ ಇದ್ರೆ ಈ ಒಂದು ಸ್ಟ್ರಾಟಜಿ ನಿಮಗೆ ಲಾಸ್ ಕೊಡುತ್ತೆ. ಓಕೆ, ಸೊ ಅದರಿಂದ ನೀವು ಇದನ್ನ ಪ್ಲಾನ್ ಮಾಡ್ಬೋದು. ಅದ್ರ ಜೊತೆಗೆ ಫ್ಯೂಚರ್ಸ್ ಟ್ರೇಡ್ ಮಾಡ್ಬೇಕಾದ್ರೆ ಹತ್ತಿರ ನಿಮ್ಗೆ ಒಂದು ಕಾಲಿಂದ 1.5 ಲಕ್ಷ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನೋ ಸ್ವಲ್ಪ ಮಾರ್ಜಿನ್ ಕಡಿಮೆ ಮಾಡಬೇಕು ಅಂತಂದ್ರೆ ಫಾರ್ ಔಟ್ ಆಫ್ ದ ಒಂದು PE ಅಥವಾ C ಡಿಪೆಂಡಿಂಗ್ ಆನ್ ಯಾವ ಪೊಸಿಷನ್ ತಗೊಂಡ್ರೆ ಬೈಯರ್ ಸೆಲ್ ಅದನ್ನ ನೀವು ಒಂದು ಬೈ ಮಾಡಿದ್ರೆ ನಿಮ್ಮ ಒಂದು ಮಾರ್ಜಿನ್ ತಕ್ಕ ಮಟ್ಟಿಗೆ ಕಡಿಮೆ ಆಗ್ಬೋದು. ಅದನ್ನ ನೀವು ಪ್ಲಾನ್ ಮಾಡ್ಕೊಬೋದು. ಆಲ್ರೆಡಿ ಆಪ್ಷನ್ಸ್ ನ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ನಿಮ್ಗೊಂದು ಐಡಿಯಾ ಬರಲಿ ಅಂತ. ಓಕೆ, ಸೊ ಇದಾದ್ಮೇಲೆ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ಸ್ ಸಹ ತೋರಿಸ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಈ ಒಂದು ರಿಸಲ್ಟ್ಸ್ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಪ್ರಾಫಿಟ್ ಕೊಟ್ಟಿದೆ ಅಂತ. ಓಕೆ, ಸೊ ನೋಡಿ ಈ ಒಂದು ಸ್ಟ್ರಾಟಜಿ ನಾನು 1st Jan 2021 ಇಂದ ಎಂಡ್ ಆಫ್ ದಿ June 20th ಅಥವಾ ಲಾಸ್ಟ್ ಒಂದು ಎಕ್ಸ್ಪೈರಿ ಏನಾಯ್ತು ಅವತ್ತಿನ ಡೇಟ್ ಗಂಟ ನಾನು ತಗೊಂಡಿದ್ದೀನಿ. ಎಂಟೈರ್ ಒಂದು 2.5 years ಒಂದು ಡೇಟಾ ತಗೊಂಡಿದ್ದೀನಿ. ಸೊ ಇದರ ಒಂದು ಸಿಗ್ನಲ್ ಸಹ ಕೊಟ್ಟಿದ್ದೀನಿ ಆಕ್ಷನ್ ಅಂತ ನೋಡಿ. ಫಸ್ಟ್ ದಿವಸ Jan 1ಗೆ ಮಾರ್ಕೆಟ್ 13,996 ಓಪನ್ ಆಗಿತ್ತು. ಅದ್ರ ಜೊತೆಗೆ ಕ್ಲೋಸ್ ಎಷ್ಟಾಗಿತ್ತು 14,018. ಸೊ ಅಲ್ಲಿಗೆ ಇದಕ್ಕಿಂತ ಇದು ಜಾಸ್ತಿ ಕ್ಲೋಸ್ ಆಗಿದೆಯಲ್ಲ. ಸೊ ಅಲ್ಲಿಗೆ ಅವತ್ತಿನ ದಿವಸ ನೀವು ಬೈ ಮಾಡ್ತೀರಾ. ಓಕೆ, ನೀವು ಬೈ ಮಾಡಿದ್ರೆ 14,018 ರುಪೀಸ್ಗೆ ಒಂದು ಆವ್ರೇಜ್ ಅಲ್ಲೇ ಒಂದು 10-20 ಪಾಯಿಂಟ್ ಹೆಚ್ಚು ಕಡಿಮೆ ಆಗ್ಬೋದು. ಜಸ್ಟ್ ಒಂದು ಆವ್ರೇಜ್ ಹೇಳ್ತಾ ಇದ್ವಿ. ಬಿಕಾಸ್ ಒಂದು ಮ್ಯಾನುವಲಿ ವರ್ಕ್ ಮಾಡಿರೋದ್ರಿಂದ ಹಿಸ್ಟಾರಿಕಲ್ ರಿಪೋರ್ಟ್ ಅನ್ನು ತಗೊಂಡು ಮಾಡಿರೋದ್ರಿಂದ ಸ್ವಲ್ಪ ನಿಮ್ಗೆ ವೇರಿಯೇಷನ್ಸ್ ಬರ್ಬೋದು. ಜಸ್ಟ್ ಒಂದು 5-10% ಪ್ಲಸ್ ಆರ್ ಮೈನಸ್ ನಿಮ್ಗೆ ವೇರಿಯೇಷನ್ಸ್ ಬರ್ಬೋದು ಟೋಟಲ್ ರಿಸಲ್ಟ್ಸ್ ಬೇಸಿಸ್ ಮೇಲೆ. ಓಕೆ, ಸಾರಿ. ಸೊ ಅದ್ರ ಜೊತೆಗೆ ರಿಸಲ್ಟ್ಸ್ ನೋಡ್ಬೋದು. ಈ ಒಂದು ಪ್ರೈಸ್ಗೆ ನೀವು ಬೈ ಮಾಡಿದ್ರೆ ಅದ್ರ ಜೊತೆಗೆ ಈ ಒಂದು ಪ್ರೈಸ್ಗೆ ಸೆಲ್ ಮಾಡಿದ್ರೆ. ಸೊ ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ನೋಡ್ಬೋದು ಇಲ್ಲಿ ಕಂಪೇರ್ ಮಾಡಿದ್ರೆ 14,018 ರುಪೀಸ್ ಬೈ ಮಾಡಿದ್ರೆ 14,104ಗೆ ನೀವು ಸೆಲ್ ಮಾಡಿದ್ರೆ ಅಲ್ಲಿಗೆ ಪ್ರಾಫಿಟ್ ನೋಡ್ಬೋದು 85 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂಡು ಸ್ನೇಹಿತರೆ ನಿಧಾನಕ್ಕೆ ಹೇಳ್ತೀನಿ. ಮತ್ತೊಂದು ಎರಡನೇ ಎಕ್ಸಾಂಪಲ್ ನೋಡೋಣ. ನೋಡ್ಬೋದು 4th Augustಗೆ ನೀವು 3:30ಗೆ ಎಂಟರ್ ಆಗ್ತಾರೆ. ಅವಾಗ ಇದು ಒಂದು ಪಾಯಿಂಟ್ ನ ಚೆಕ್ ಮಾಡಿ. ಕ್ಲೋಸ್ ಎಷ್ಟಕ್ಕೂ 325ಗೆ ಕ್ಲೋಸ್ ಎಷ್ಟಾಗ್ತಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿಗೆ ಮೋರಲೆಸ್ 330ಗೂ ಮೋರಲೆಸ್ ಸೇಮ್ ಪ್ರೈಸ್ ಇರೋದ್ರಿಂದ ನೋಡಿ 14,132. ಸೊ ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಈ ಒಂದು ಟೈಮಲ್ಲಿ ನೀವು ಇದಕ್ಕಿಂತ ಇನ್ಕ್ರೀಸ್ ಆಗಿರೋದ್ರಿಂದ ನೀವು ಬೈ ಮಾಡಕ್ ಹೋಗ್ತೀರಾ. ಸೊ ನೀವು ಬೈ ಮಾಡಿದ್ರೆ ನೆಕ್ಸ್ಟ್ ದಿವಸ ಮಾರ್ಕೆಟ್ ಓಪನ್ ಆಗುತ್ತೆ 14,075. ಅಲ್ಲಿಗೆ ನಿಮ್ಗೆ ಲಾಸ್ ಆಗುತ್ತೆ 57 ಪಾಯಿಂಟ್ಸ್. ಓಕೆ, ನೋಡ್ಬೋದು ಇದಕ್ಕೆ ನೀವು ಬೈ ಮಾಡಿದ್ರೆ ಇದಕ್ಕೆ ನೀವು ಸೆಲ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ಓಕೆ, ಸೊ ಫಾರ್ಮುಲಾ ಅಲ್ಲಿ ಮಿಸ್ಟೇಕ್ಸ್ ಆಗಿರಲ್ಲ ಅಂತ ಅನ್ಕೊಂಡ್ರೆ ಜಸ್ಟ್ ನೀವು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು ಇದು ಒಂದು ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅದ್ರ ಜೊತೆ ಸೆಲ್ ಕೊಟ್ಟಿದೆ ನೋಡಿ, ಸೆಲ್ನ ಎಕ್ಸಾಂಪಲ್. ಸೊ 14,240 ಓಪನ್ ಆಗಿದೆ, 14,146ಗೆ ಕ್ಲೋಸ್ ಆಗಿದೆ. ಅಲ್ಲಿಗೆ ಕಡಿಮೆ ಕ್ಲೋಸ್ ಆಗಿದೆ, ಅಲ್ಲಿಗೆ ನಾನು ಸೆಲ್ ಮಾಡ್ತೀನಿ. ನೆಕ್ಸ್ಟ್ ದಿವಸ ಅನ್ಫಾರ್ಚುನೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. 14,146 ಬೈ ಮಾಡಿ ನೀವು ಸೆಲ್ ಮಾಡಿ 14,253ಗೆ ನೀವು ಬೈ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ಸ್ ನೋಡಿದ್ಮೇಲೆ ಸ್ನೇಹಿತರೆ ಓವರ್ ಆಲ್ ನೋಡೋದು ಬೈ ಸೆಲ್ ನೀವು ಮಾಡಿದ್ಮೇಲೆ ನಿಮಗೆ ಟೋಟಲ್ ಆಗಿ ಬಂದಿರುವಂತ ಒಂದು ಪ್ರಾಫಿಟ್ 5,265 ಇದು ನಿಫ್ಟಿಯಲ್ಲಿ ಇರುವಂತಹ ಒಂದು ಪಾಯಿಂಟ್ಸ್. ಸೊ ಅದನ್ನ ನೀವು 50 ಯೂನಿಟ್ಸ್ ಅಥವಾ 50 ಒಂದು ಕ್ವಾಂಟಿಟಿ, ಮುಂಚೆ 75 ಇತ್ತು ಬಟ್ ನನ್ನ ಆವರೇಜ್ ನಾನು ತಗೊಂಡಿದ್ದೀನಿ 50 ಇವಾಗಿನ ಟೈಮಲ್ಲಿ. ಸೊ 50 ಪಾಯಿಂಟ್ಸ್ ತಗೊಂಡ್ರೆ ನೀವು ಮಾಡಿರುವಂತಹ ಪ್ರಾಫಿಟ್ ಬಂದು 2,63,000. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಜಸ್ಟ್ 1,45,000 ಅಷ್ಟೇ. ಸೊ ಆವರೇಜ್ ನೀವು 1,50,000 ಅಂತ ಇಟ್ಕೊಂಡ್ರು ನೋಡ್ಬೋದು, ನೀವು 176% ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಇದನ್ನ ನೀವೇನೋ 5 ಲಾಟ್ ಮಾಡಿದ್ರೆ ಸುಮಾರು ಜನದ CTC ಏನಿದೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ CTC ಇಂದ ಆ ಒಂದು CTC ಜಸ್ಟ್ 7,25,000 ಹಾಕಿದ್ರೆ ಈ ರೀತಿ ಹಣ ಸಹ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಅದ್ರ ಜೊತೆಗೆ ಸತೀಶ್ ಅವರು ಇಷ್ಟು ಸಿಂಪಲ್ ಆದ್ರೆ ಎಲ್ಲರೂ ಮಾಡ್ಬೋದಲ್ಲ ಹಂಗೆ ಹೆಂಗೆ ಅಂತ ನೀವು ಕ್ವಶನ್ ಮಾಡೋದು. ಎಕ್ಸಾಕ್ಟ್ಲಿ ಕ್ವಶನ್ ಬರಲೇಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಸ್ಟ್ರಾಟಜಿ ನೋಡ್ಬೋದು, ಇಲ್ಲಿ ನಿಮ್ಗೆ 85 ಪಾಯಿಂಟ್ಸ್ ಪ್ರಾಫಿಟ್ ಬಂತು, ಲಾಸ್ ಬಂತು. ಅದ್ರ ಜೊತೆಗೆ ನೋಡಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಲಾಸ್ ಬಂತು ನೋಡಿ, 228 ಪಾಯಿಂಟ್ ಲಾಸ್ ಬಂತು. ಸೊ ಅದ್ರ ಜೊತೆಗೆ ನೋಡಿ ಇಲ್ಲೊಂದು ಪ್ರಾಫಿಟ್ ಬಂತು. ನೀವು ಇಲ್ಲಿ 2 ದಿವಸ ಲಾಸ್ ಬಂತು, ನೀವು ಕ್ಲೋಸ್ ಮಾಡಿದ್ರೆ ನೋಡಿ ನೆಕ್ಸ್ಟ್ ದಿವಸ ಪ್ರಾಫಿಟ್ ಬಂತು. ಸೊ ಅದ್ರ ಜೊತೆಗೆ ನೋಡಿ ಕಂಟಿನ್ಯೂಸ್ ಲಾಸ್ ಬರೋ ಒಂದು ಸಿಚುವೇಶನ್ಸ್ ತೋರಿಸ್ಬಿಡ್ತೀನಿ. ಕಂಟಿನ್ಯೂಸ್ ಲಾಸ್ ಬಂದ್ರೆ ನಿಮಗೆ ಮೈಂಡ್ ಯಾವ ರೀತಿ ಒಂದು ಇಶ್ಯೂಸ್ಗಳಾಗುತ್ತೆ ನೋಡಿ. ಕಂಟಿನ್ಯೂಸ್ ನೋಡ್ಬೋದು 382 ಪಾಯಿಂಟ್ಸ್ ಲಾಸ್, ಇಲ್ಲಿ ನೋಡ್ಬೋದು 479 ಲಾಸ್. ನೋಡಿ ಈ ರೀತಿಯ ಒಂದು ಟಫ್ ಡೇಸ್ ಅಲ್ಲಿ ನೀವು ಸಸ್ಟೈನ್ ಆಗ್ಬೇಕು. ಆ ಒಂದು ಟೈಮಲ್ಲಿ ಯಾವುದೇ ಒಂದು ಕಾರಣಕ್ಕೂ ನೀವು ಸ್ಟ್ರಾಟಜಿನ ಚೇಂಜ್ ಮಾಡಬೇಡಿ. ಬಿಕಾಸ್ ಇದು ನಾವು ಹೇಳ್ದಂಗೆ
ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಬೇಕು, ನಮಗೆ ಟೆನ್ಷನ್ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ ಇರೋರಿಗೆ ಮಾತ್ರ ಈ ಸ್ಟ್ರಾಟಜಿ. ಅದನ್ನ ಬಿಟ್ಟು ಅಯ್ಯೋ ಇಲ್ಲಿ 103 ಬಂತು, ಇಲ್ಲಿ ನೋಡ್ರೆ 146 ಲಾಸ್ ಬಂದಿದೆ, 17 ಲಾಸ್ ಬಂದಿದೆ, 66 ಲಾಸ್, 36 ಲಾಸ್, 134 ಲಾಸ್, ಓಕೆ ಇದು ವರ್ಕ್ ಆಗಲ್ಲ ಸ್ಟ್ರಾಟಜಿ ಅಂತ ಸ್ಟಾಪ್ ಮಾಡಿದ್ರೆ ನಿಮಗೆ ಬಿಗ್ ಪ್ರಾಫಿಟ್ ಯಾವಾಗ ಬ್ಯಾಕ್ ಟು ಬ್ಯಾಕ್ ಬಿಗ್ ಪ್ರಾಫಿಟ್ ಬರುತ್ತೆ ಅದು ಸಹ ತೋರಿಸ್ಬೇಕು ನೋಡಿ. ಬಿಗ್ ಪ್ರಾಫಿಟ್ ನೀವು ನೋಡ್ಬೋದು, ಕಂಟಿನ್ಯೂಸ್ 7 ಡೇಸು 639 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಸ್ಟ್ರಾಟಜಿ ನೀವು ಕಂಟಿನ್ಯೂಸ್ ಫಾಲೋ ಮಾಡಿದ್ರೆ ನಿಮಗೆ ಆರಾಮಾಗಿ ಪ್ರಾಫಿಟ್ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಯಾವುದೇ ರೀತಿ ಪ್ರೆಷರ್ ಇಲ್ಲ, ಸ್ಕ್ರೀನ್ ಮುಂದೆ ಕುತ್ಕೊಬೇಕಾದ ರೀತಿ ಯಾವುದೇ ಟೆನ್ಷನ್ ಇಲ್ದಿರೋ ಟೈಮಲ್ಲಿ ನೀವೊಂದು ಸ್ಟ್ರಾಟಜಿ ನಾವು ಫಾಲೋ ಮಾಡ್ಕೊಂಡ್ರೆ ಯಾವುದೇ ನ್ಯೂಸ್ ಚಾರ್ಟ್ ಗಿಟ್ ಏನು ನೋಡ್ಬಿಡಿ ಸ್ನೇಹಿತರೆ, ಇದು ಹೇಳಿರುವಂತ ಒಂದು ಲಾಜಿಕ್ ನೀವು ಫಾಲೋ ಮಾಡಿ, ಇಟ್ಸ್ ಮೋರ್ ಎನಫ್. ಓಕೆ, ನೋಡಿ ಕರೆಂಟ್ ಟೈಮ್ ನೋಡಿ, ಮಾರ್ಕೆಟ್ ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ 300 ಪಾಯಿಂಟ್ ಲಾಸ್ ಇದೆ, ಬಟ್ ದಟ್ ನೋಡಿ 300 ಪಾಯಿಂಟ್ ಲಾಸ್ ಇದೆ. ಸೊ ಜೊತೆಗೆ ನಿಮಗೆ ಪ್ರಾಫಿಟ್ ಸಹ ಅದೇ ರೀತಿ ಬರುತ್ತೆ, ಯಾವುದೇ ರೀತಿ ಟೆನ್ಷನ್ ನಮಗೆ ಬರೋದಿಲ್ಲ. ಬಿಕಾಸ್ ಸ್ಮಾಲ್ ಪ್ರಾಫಿಟ್ ನೀವು ಮಾಡೋದ್ರಿಂದ ನೀವು ಆರಾಮಾಗಿ ಒಂದು ಲಾಂಗ್ ರನ್ ಪ್ರಾಫಿಟ್ ಮಾಡಿದಿರ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಈ ಒಂದು ಏನಂತಾರೆ ಒಂದು ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ಸ್ ಅಲ್ಲಿ ತೋರಿಸ್ತಾರೆ. ಬಿಕಾಸ್ ಮ್ಯಾನುವಲಿ ಮಾಡಿರುವಂಥ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ತುಂಬಾ ಟೈಮ್ ತಗೊಂಡಿರೋದ್ರಿಂದ ನೀವು ಇದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಅದು ನಿಮ್ಮ ಒಂದು ಲೈಕ್ ಮುಖಾಂತರ ನೋಡ್ಬೋದು. ನಿಮಗೆ ಕಂಟಿನ್ಯೂಸ್ ನೋಡ್ಬೋದು 200 ಪಾಯಿಂಟ್ಸ್ ಇಂದ ಒಂದು ಲಾಸ್ ತಗೋತೀನಿ ಎಷ್ಟು ಅಂತ ನೋಡ್ಬೋದು. ಕಂಟಿನ್ಯೂಸ್ 15 ಲಾಸು, ಕಂಟಿನ್ಯೂಸ್ ಅಲ್ಲ, ಒಂದು ಟೋಟಲ್ 15 ದಿವಸ ಲಾಸ್ ನೋಡ್ಬೋದು 3835 ಪಾಯಿಂಟ್ಸ್. ಅದ್ರ ಜೊತೆಗೆ ಪ್ರಾಫಿಟ್ ಸಹ ನೋಡ್ಬೋದು ನೋಡಿ, ಹೈಯೆಸ್ಟ್ ಲಾಸ್ ಬಂದು 358, ಹೈಯೆಸ್ಟ್ ಪ್ರಾಫಿಟ್ ನೋಡೋಣ ನೋಡಿ, ಇದು ಸಹ 200 ಅಂಡ್ ಅಬೌವ್ ತಗೊಂತೀನಿ ನೋಡ್ಬೋದು. 3000 ನಿಮ್ಗೆ ಮೋರಲೆಸ್ ಅಲ್ಲೇ ಹೋಯ್ತು ಅಂತ ನೋಡಿ, ಹೈಯೆಸ್ಟ್ ಪ್ರಾಫಿಟ್ ನೋಡಿ 500 ಪಾಯಿಂಟ್ಸ್ ಪ್ರಾಫಿಟ್ ಸ್ನೇಹಿತರೆ. ಓಕೆ, ಸೊ ಇದರ ಒಂದು ಆವರೇಜ್ ತಗೊಂಡ್ರೆ ನಮಗೆ ಬಂದಿರೋಂಥ ಪ್ರಾಫಿಟ್ ಬಂದು ಎಕ್ಸಾಕ್ಟ್ಲಿ 5265 ಪಾಯಿಂಟ್ಸ್. ಇದನ್ನ ನೀವು ಪರ್ ಇಯರ್ ತಗೊಂಡ್ರು, ಇದು ನಾನು ತಗೊಂಡಿದ್ದು ಬಂದು 2.5 ವರ್ಷಕ್ಕೆ. ಸೊ ಇದನ್ನ ನೀವು ಜಸ್ಟ್ ಆವರೇಜ್ 2 ಅಂತ ಮಾಡೋರು ಸಹ ನೀವು 1 ವರ್ಷಕ್ಕೆ 2300 ಪಾಯಿಂಟ್ ಗಂಟ ಪ್ರಾಫಿಟ್ ಮಾಡ್ತಾರೆ. ನಿಮ್ಮೊಂದು ನೀವೇ ಕ್ಯಾಲ್ಕುಲೇಟ್ ಮಾಡಿ 2300 ಪಾಯಿಂಟ್ಸ್ ಇಂಟು 50 ಮಾಡಿದ್ರೆ ಸಾಕು ನಿಮಗೆ ವರ್ಷಕ್ಕೆ ಅದು 1 ಲಾಟ್ ಅಲ್ಲಿ 1,15,000 ಬರ್ತೀವಿ. ಇದನ್ನ ನೀವು ಇನ್ ಕೇಸ್ ರಿಸ್ಕ್ ತಗೊಂಡು ರೆಡಿ ಇದ್ದೀರಾ ಅಂದ್ರೆ 5 ಲಾಟ್ 10 ಲ್ಯಾಕ್ಸ್ 10 ಲಾಟ್ಸ್ ಮಾಡಿದ್ರು ಸ್ನೇಹಿತರೆ, ನಿಮ್ಮ ಒಂದು ಕಂಪ್ನಿ ಕೆಲಸ ಮಾಡ್ತಿಲ್ಲ ಅದರ ಈಕ್ವಲೆಂಟ್ ಒಂದು CTC ಒಂದು ನಿಮಗೆ ಪ್ರಾಫಿಟ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಇದ್ರ ಜೊತೆಗೆ ಇದರ ಒಂದು ಕಾಸ್ಟು ಕೆಲವೊಂದು ಟೈಮ್ ಒಂದು ಅಲ್ಲಿ ಮಿಸ್ಟೇಕ್ಸ್ ಗಳಾಗಿರೋ ಸಹ +or -10% ತಗೊಂಡ್ರು ಸಹ ನೀವು ಆರಾಮಾಗಿ ಎಂಡ್ ಆಫ್ ದ ಡೇ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ ಅಂತ ಹೇಳ್ತಾ, ಈ ಒಂದು ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೆಂಗ್ ಅನ್ಸುತ್ತೆ ಏನು ಅಂತ. ಸೊ ಈ ಒಂದು ಸ್ಟ್ರಾಟಜಿಗೆ ನಿಮ್ಮ ಒಂದು ಬೇರೆ ಏನಾದ್ರು ಇನ್ಪುಟ್ಸ್ ಏನಾದ್ರು ಇದೆ, ಈ ರೀತಿ ಮಾಡಿದ್ರೆ ಸತೀಶ್ ಅವರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ ಬೇರೆಯವರು ಸಹ ನೋಡ್ಕೊಂಡು ಅವರು ಸಹ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡು ಈ ರೀತಿ ಸಿಂಪಲ್ ಸ್ಟ್ರಾಟಜಿಗಳನ್ನ ಸುಮಾರು ಜನ ಲಕ್ಷಾಂತರ ರೂಪಾಯಿಗೆ ಏನು ಸೇಲ್ ಮಾಡ್ತಾರೆ ಅದನ್ನ ಬಿಟ್ಟು ಈ ರೀತಿ ಸಿಂಪಲ್ ಸ್ಟ್ರಾಟಜಿಗಳನ್ನ ಸಹ ಮಾಡಿಕೊಂಡು ಅವರು ಒಂದು ಟ್ರೇಡಿಂಗ್ ಅಲ್ಲಿ ಒಂದು ಆಕ್ಟಿವ್ ಆಗಿರಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಒಂದು ಸ್ವಲ್ಪ ಒಂದು ಎಫರ್ಟ್ ಹಾಕೋಣ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಸ್ನೇಹಿತರೆ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್, ಅದ್ರ ಜೊತೆಗೆ ಅಡ್ವಾನ್ಸ್ ಆಪ್ಷನ್ಸ್ ವಿತ್ ಆಲ್ ಅಡ್ಜಸ್ಟ್ಮೆಂಟ್, ಸ್ಟ್ರಾಡಲ್, ಸ್ಟ್ರಾಂಗಲ್, ಸೊ ಬೇರೆ ರೀತಿ 20+ ಸ್ಟ್ರಾಟಜಿಗಳನ್ನ ನೀವೇನಾದ್ರು ನನ್ನ ಒಂದು 1-to-1 ಟ್ರೇಡಿಂಗ್ ಕಲಿಬೇಕಂದ್ರೆ 9620275275 ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.